ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ರಾತ್ರಿ ಏನಾದರೂ ಅನ್ನ ಉಳ್ಕೊಂಡ್ರೆ ಬರೀ ಚಿತ್ರಾನ್ನ ಮಾಡ್ಕೊಂಡು ತಿಂತಾ ಇರ್ತೀವಿ ಅಲ್ವಾ, ಬೇಜಾರಾಗಿರುತ್ತೆ. ಅದೇ ಮಾಡ್ಕೊಂಡು ತಿಂತಾ ಇದ್ರೆ ಈ ರೀತಿಯಾಗಿ ನಾನು ಇವತ್ತು ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅನ್ನದಿಂದ ನಾವು ಪೂರಿ ಮಾಡ್ಕೊಂಡು ತಿನ್ಬೋದು. ಇದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತಡ ಮಾಡೋದು ಯಾಕೆ, ನಾನು ರಾತ್ರಿ ನನಗೆ ಇಷ್ಟು ಅನ್ನ ಉಳ್ಕೊಂಡಿದ್ದೆ ಫ್ರೆಂಡ್ಸ್. ಇದಕ್ಕೆ ನಾನು 3 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ, ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ರುಬ್ಕೊಂಡು ಬರಬೇಕಾಗುತ್ತೆ. ಅಂದರೆ ಪೇಸ್ಟಾಗಿ ನಾವು ತುಂಬ ನುಣ್ಣಗೇನು ರುಬ್ಕೊಳ್ಳೋದು ಬೇಡ, ಮೀಡಿಯಮ್ ಆಗಿ ನಾವು ರುಬ್ಕೊಂಡು ಬರಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇವಾಗ ನಾನು ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ, ನೋಡ್ಕೊಂಡು ನೀವು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ಹಾಗೆಯೇ ರುಬ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ಇದಕ್ಕೆ ನಾವು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಇಷ್ಟೇ ಹಾಕ್ಕೊಳ್ಬೇಕು ಅಂತ ಮೆಜರ್ಮೆಂಟು ಗೊತ್ತಾಗೋದಿಲ್ಲ. ಇದು ಎಷ್ಟು ಹಿಡಿಯುತ್ತೆ ನೋಡಿ, ಇದು ಅನ್ನ ಅಷ್ಟು ನಾವು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಚಪಾತಿ ಹಿಟ್ಟು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟು ಹದ ಬರುತ್ತಲ್ಲ ಅದೇ ಥರನೇ ಕಲಿಸ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾವು ಪೂರಿ ಮಾಡಿಕೊಂಡು ತಿಂದ್ರಂತೂ ಇದು ನಾವು ಅನ್ನದಿಂದ ಮಾಡ್ಕೊಂಡಿರೋ ಪೂರಿ ಅಂತ ಸ್ವಲ್ಪನೂ ಯಾರಿಗೂ ಗೊತ್ತೇ ಆಗೋದಿಲ್ಲ, ಆ ರೀತಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಸ್ವಲ್ಪನೂ ನೆನೆಯೋ ಅವಶ್ಯಕತೆಯೇ ಇರೋದಿಲ್ಲ. ಇವಾಗ ನಾನು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ಬಿಡ್ತೀನಿ. ನಾನು ಡೈರೆಕ್ಟಾಗೆ ಲಟ್ಟಿಸ್ಕೊಂಡ್ಬಿಡ್ತೀನಿ. ನಾನೇನು ಸ್ವಲ್ಪ 5 ನಿಮಿಷ 10 ನಿಮಿಷ ಅಂತ ಏನು ನೆನೆಸ್ಕೊಳ್ಳೋದಿಲ್ಲ, ಆಗಿಂದ ಹಾಗೆ ನಾನು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ಆಗಿಂದ ಹಾಗೆಯೇ ಎಲ್ಲ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಫಸ್ಟಿಗೆ ಒಂದು 5 ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ. ಇವಾಗ ನೋಡಿ, ನಮಗೆ ಹೆಂಗೆ ಬೇಕಂಗೆ ನಾವು ಲಟ್ಟಿಸ್ಕೊಳ್ಬೋದು. ಈಗ ಪೂರಿ ನಾವು ಯಾವ ಥರ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ನಾನೀಗ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಯಾವಾಗಲೂ ನಾವು ಚಿತ್ರಾನ್ನ, ಪುಳಿಯೋಗರೆ, ಉಳಿದಿರೋ ಅನ್ನಕ್ಕೆ ಈ ಥರ ಮಾಡ್ಕೊಳ್ತಾನೆ ಇರ್ತೀವಿ ಅಲ್ವಾ. ಈ ರೀತಿಯಾಗಿ ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಲಟ್ಟಿಸ್ಕೊಂಡು. ಆದರೆ ತುಂಬಾ ನೀವು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಜೀರಿಗೆ ಇರುತ್ತಲ್ಲ ಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ನೀವು ಮೆಲ್ಲಿಗೆ ಸಾಫ್ಟಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಬೇಕಾ ಮಕ್ಕಳಿಗೆ ಏನಾರ ಬೇಕು ಅಂತ ಅಂದರೆ ನೀವು ಬೇಗನೆ ಮಾಡ್ಕೊಳ್ಬೋದು. ಈಗ ಏನಾರ ಅನ್ನ ಇರುತ್ತೆ ನೋಡಿ, ಮನೆಯಲ್ಲಂತೂ ಸಾಮಾನ್ಯ ಅನ್ನ ಅಂತೂ ಇದ್ದೇ ಇರುತ್ತೆ. ನಮಗೆ ಪೂರಿ ಬೇಕು ಅಂತ ಹುಡುಗರು ಏನಾರ ಹಠ ಮಾಡ್ತಾರಲ್ಲ, ಆ ಸಮಯಕ್ಕೆ ನೀವು ಆಗಿಂದಾಗೆ ಈ ರೀತಿಯಾಗಿ ನೀವು ಮಾಡಿಕೊಡ್ಬೋದು. ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದು ಪೂರಿ, ಇದು ನಾವು ಅನ್ನದಿಂದ ಮಾಡಿಕೊಟ್ಟಿದ್ದೀವಿ ಮಕ್ಕಳಿಗೆ ಅಂತ ಅನಿಸೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಲ್ಲ ಲಟ್ಟಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆನೂ ಕಾಯಕ್ಕಿಟ್ಕೊಂಡಿದ್ದೆ. ಈಗ ಒಂದೊಂದೇ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಎಷ್ಟು ಗೋಲ್ಡನ್ ಆಗಿ ಪೂರಿ ಬಂದಿದೆ ಅಲ್ವಾ. ವಾವ್, ಸೂಪರಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಪೂರಿ. ಇದು ಅನ್ನದಿಂದ ಮಾಡಿರೋ ಪೂರಿ ಅಂತ ನಿಮ್ಗೇನಾದರೂ ಅನ್ನಿಸ್ತಿದೆಯಾ? ಇಲ್ಲ ಅಲ್ವಾ, ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಮೈದಾ ಹಿಟ್ಟಿಂದನೇ ಮಾಡಿರೋದು ಇದು ಪೂರಿ ಅಂತ ಅಂದ್ಕೊಳ್ತೀವಿ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಬಾಯಿಗಂತೂ ಫ್ರೆಂಡ್ಸ್ ತುಂಬ ಸಾಫ್ಟಾಗೆ ಬಂದಿದೆ. ನಾವಂತೂ ತುಂಬ ಇಷ್ಟಪಟ್ಕೊಂಡು ತಿಂದ್ವಿ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆದರೆ ಫ್ರೆಂಡ್ಸ್, ಇದು ಏನು ಮಾಡಬೇಕು ಅಂದರೆ, ನಾವು ಇದು ಪೂರಿ ಮಾಡ್ಕೊಂಡಿರ್ತೀವಲ್ಲ, ಉಬ್ಬಿ ಎಲ್ಲ ಬರುತ್ತೆ. ಆಗಿಂದಾಗೆ ನೀವು ಬಿಸಿ ಬಿಸಿ ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ. ನೋಡಿದ್ರಲ್ಲ, ಇನ್ಮೇಲೆ ನೀವೇನಾದರೂ ಅನ್ನ ಏನಾದರೂ ಉಳ್ಕೊಂಡ್ರೆ ಚಿಂತೆನೆ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ, ಪದೇ ಪದೇ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಪೂರಿ. ನೋಡಿ, ಒಂದು ನನಗೆ ಕೆಟ್ಟೇ ಇಲ್ಲ, ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ. ಸೂಪರಾಗಿ ಕಾಣಿಸ್ತಿದೆ ಅಲ್ಲ, ಒಂದೊಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ಇದಕ್ಕೆ ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ, ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಒಂದು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ಎಲ್ಲನೂ ಉಬ್ಬಿ ಬಂದಿದೆ, ತುಂಬಾ ಸಾಫ್ಟಾಗಿ.
ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾಯ್ಲಂತೂ ತುಂಬಾ ರುಚಿಯಾಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಬೋದು ನೀವು. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಫ್ರೆಂಡ್ಸ್, ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.